ಏನಪ್ಪಾ ಗುಂಡಣ್ಣ, ಇವತ್ತು ಮಾಪ್ಲರ್ ಮಾಮನ ಮನೆಗೆ ಗಂಡು ನೋಡ್ಲಿಕ್ಕೆ ಬರ್ತಾರಂತಲ್ಲ. ಅವರೇ ಬರಕ್ಕೆ ಒಪ್ಸಿದೆ ಏನು? ಹಾಂ ರೀ ಮಾಮ, ಆ ಕಡೆ ಬರ್ರಿ ಅಂದ್ರು, ನೀವೇ ಬಂದ್ಬಿಡ್ರಿ. ಮತ್ತೆ ಅಲ್ಲಿ ಮನೆಗೆ ಬಂದ್ರೆ ಸುಮ್ಮನೆ ಎಲ್ಲರಿಗೆ ನಾಷ್ಟದ ಖರ್ಚು ಆಗ್ತದ ಅಂತೇಳಿ ತಿಳಿಸಿ ಹೇಳಿದೆ ರೀ. ಅವ್ರು ಒಪ್ಕೊಂಡು ಇಲ್ಲೇ ಬರ್ತೀವಂತ ಒಪ್ಕೊಂಡಾರಿ, ಬರ್ತಾರಂತ್ರಿ ಇವತ್ತು. ನಾವು ಹೋಗ್ಬೇಕ್ರಿ ಮಾಮ, ಮನೇನೆ ಹೇಳ್ಯಾರ ಪಾಪ, ಬರ್ರಿ ನೀವು ಬರ್ಬೇಕು ನೋಡಪ್ಪ ಅಂತೇಳಿ. ಆಯ್ತಾಯ್ತು, ಹೋಗಮ್ ತಗೋ. ಅವ್ರ ಮಗ ಏನೋ ಊರಿಗೆ ಹೋಗ್ಯಾನಂತಲ್ಲ, ಮತ್ತೆ ಇನ್ನೂ ಬಂದಿಲ್ಲ ಏನು? ಇನ್ನೂ ಬಂದಿಲ್ಲ ನೋಡ್ರಿ ಆ ಹುಡುಗಂದು. ಸೋಮವಾರ ಬರ್ತಾರಪ್ಪ, ನೀ ಸಂಡೇನೆ ಬಂದ್ಬಿಡು ಅಂತ ಹೇಳಿವಿ. ಹ್ಞೂ ರೀ ಬರ್ತೀನಿ ರೀ ಮಾಮ ಅಂತೇಳಿ ಇನ್ನೂ ಬಂದಿಲ್ಲ. ಒಟ್ಟೆ ಈಗಿನ ಹುಡುಗರಿಗೆ ನೀವು ಏನು ಹೇಳ್ರಿ ಮಾಮ, ಟೈಮ್ ಸೆನ್ಸ್ ಅನ್ನೋದೇ ಇಲ್ಲ ನೋಡ್ರಿ. ಹೌದೌದು ನೋಡ್ಕೊಂಡಪ್ಪ, ನೀ ಹೇಳೋದು ಕರೆ ಅದು. 30 ವರ್ಷದ ಹುಡುಗರಾಗಿರ್ತಾವೆ, ಏನು ಗೊತ್ತಿನೇ ಬಂದಿರಂಗಿಲ್ಲ, ಬರೀ ಮೊಬೈಲ್ ನೋಡಿದ್ರಾಗ ಇದು ಆಗಿಬಿಡ್ತಾವೆ. ನಾವೆಲ್ಲ ಇವಾಗ ಮೊಬೈಲ್ ಗಿಬೈಲ್ ಏನು ಇರ್ತಿದ್ದಿಲ್ಲ. 6 7ನೇ ಕ್ಲಾಸ್ ಇದ್ದಾಗನೇ ನಾವು ಬೇರೆ ಊರಿಗೆ ಹೋಗೋದು, ಎಲ್ಲ ಕಡೆ ತಿರುಗಾಡೋದು, ಅದು ಎಲ್ಲ ಮಾಡ್ತಿದ್ವಪ್ಪ. ಈಗಿನ ಹುಡುಗರು ಏನೂ ಇಲ್ಲಪ್ಪ. ಅವು ಏನು ಮಾಡ್ಲಾರ ಕಾರಣನೇ ತಂದೆ ತಾಯಿ ಆಗಿರ್ತಾವೆ ಬಿಡ್ರಿ. ನೀವೇನು ಅವಾಗ ನಮ್ಮ ತಂದೆ ತಾಯಿ ನಮ್ಮನ್ನ ಫ್ರೀ ಬಿಡ್ತಿದ್ರಿ ಮಾಮ ಎಲ್ಲ ಕಡೆ ಹೋಗ್ಲಿಕ್ಕೆ. ಈಗಿನವ್ರು ಹಂಗಲ್ರಿ, 1 2 ಇರ್ತಾವಲ್ರಿ, ಇಲ್ಲೇ ಹೊರಗೆ ಫ್ರೆಂಡ್ಸ್ ಜೊತೆ ಗೇಟ್ ಬಿಟ್ಟು ಹೊರಗೆ ಕಳ್ಸಂಗಿಲ್ರಿ. ಹಂಗಿದ್ದಾಗ ಅವು ಮುಂದೆ ಹೋಗಂದ್ರೆ ಹೆಂಗೆ ಗೊತ್ತವ್ರಿ ಹುಡುಗರು. ನಾವು ಹೇಳ್ತಿರ್ತೀವಿ, ನಾವು ಅಲ್ಲಿ ಓದ್ತಿದ್ವಿ, ಇಲ್ಲಿ ಓದ್ತಿದ್ವಿ, ಆ ಊರಿಗೆ ಓದಿದ್ವಿ, ಈ ಊರಿಗೆ ಓದ್ತಿದ್ವಿ, 5ನೇ ಕ್ಲಾಸ್ ಇದ್ದಾಗ ಪಿಕ್ಚರ್ ನೋಡ್ಲಿಕ್ಕೆ ಹೋಗ್ತಿದ್ವಿ ಅಂತೀವಿ. ಆ ಹುಡುಗರು ನಾವು ಬಿಡಂಗೆ ಇಲ್ರಿ. ಹಂಗಾಗಿ ಅವು ಇದು ಆಗ್ಬಿಟ್ಟದ. ಮೊದಲೇ ಸುಳ್ಳು ಅಂತ ಹೇಳ್ತಾವೆ ನೋಡ್ರಿ ಈಗಿನ ಹುಡುಗರು. ಇನ್ನ ಊರಾಗ ಇರ್ತಾರೆ, ಇಲ್ಲೇ ಬಂದೆ ಆಟೋದಾಗಿದ್ದೀನಿ, ಮನೆಗೆ ಬರ್ಲಿಕ್ಕತ್ತೀನಿ ಅಂತಾರೆ. ಅಷ್ಟು ಟೈಮ್ ಸೆನ್ಸ್ ಇಲ್ಲ, ಅದೊಂದು ಮಾತ್ರ ಕರೆ ಅದ ರೀ. ಕೆಲಸನೂ ಹಂಗೆಪ್ಪ, ಕೆಲ್ಸಕ್ಕೂ ಇದನ್ನೇ ಮಾಡಂಗಿಲ್ಲ ಒಟ್ಟ. ಅದೇ ಫಿಲ್ಟರ್ ನೀರು ಮರ, ಗಾಡಿ ಮೇಲೆ ನೀರು ತರೋದಿರ್ತದ, ಹೋಗಿ ಒಂದು ಕ್ಯಾನ್ ನೀರು ತೊಗೊಂಬರಪ್ಪ ಅಂದ್ರೆ ಇನ್ನೇ 2 ತಂಬಿಗೆ ಯಾವಲ್ಲ ಕುಡೀರಿ, ಆಮೇಲೆ ತೊಗೊಂಬರ್ತೀನಿ ಖಾಲಿ ಆಗಿಂದ ಅಂತಾರೆ. ನಾವು ಹೆಂಗೆ ತರ್ತಿದ್ವಿ ನೀರು ಅವಾಗ ಅಂದ್ರೆ ಅಬ್ಬಬ್ಬಬ್ಬ, ಅರ್ಧ ಕಿಲೋಮೀಟ್ರ್ ದೂರ ಇರ್ತಿತ್ತು, 20 30 ಕೊಡ ಹೆಗಲ ಮೇಲೆ ಹೊತ್ತು ತರ್ತಿದ್ವಿ ನಾವು. ಹಂಗಂತರೂ ಇಲ್ಲಿ ಈಗಿನ ಹುಡುಗರಿಗೆ ಬರೀ ಇಲ್ಲಿದ್ದು ತೊಗೊಂಬ ಅಂದ್ರೆ ತರಂಗಿಲ್ಲ. ಹಲೋ ಹಲೋ ಗುಂಡಣ್ಣ, ಎಲ್ಲಿದ್ದೀಯಪ್ಪ? ಜಲ್ದಿ ಬಾ, ಮಪ್ಲಾರ ಮಾಮನ ಮನೆಗೆ ಬೀಗರು ಬರ್ತಾರಂತ ಹೇಳ್ಯಾರಿಲ್ಲ. ಪಾಪ ಅವ ಎದಿ ಹೊಡೆದು ಕಂಗಾಲಾಗ್ಯಾನ, ಯಾರೂ ಇಲ್ಲ ಅಂತೇಳಿ. ಒಂದು ಸ್ವಲ್ಪ ಅಲ್ಲಿ ಮಾಮಾರಿದ್ರಂದ್ರೆ ಕರ್ಕೊಂಬ ಅವ್ರಿಗೂ. ಮಾಡಲಿ ಮಾಮ, ಮಾಮಾರನ್ನ ಕರ್ಕೊಂಬಂದ್ಬಿಡು, ಜಲ್ದಿ ಬಾ. ಆಯ್ತಾಯ್ತು, ಕರ್ಕೊಂಬರ್ತೀನಿ ಶಿವ ಮಾಮ, ಇಲ್ಲೇ ಇದ್ದಾರೆ ಅವರು. ಮಾಮಾರ್ ನೋಡ್ರಿ ಬರ್ಲಿಕ್ಕತ್ತಾರಂತ. ಮಪ್ಲಾರ ಮಾಮ ಎದಿ ಹೊಡೆದ್ಬಿಟ್ಟಾನಂತ. ಯಾಕಂದ್ರೆ ಮಗ ಇನ್ನೂ ಬಂದಿಲ್ಲ, ಆ ಬೀಗರು ಬರ್ತಾರ, ಅವ್ರಿಗೆ ಒಂದು ಸ್ವಲ್ಪ ಸುಧಾರ್ಸಂಗಿಲ್ರಿ. ಹೋಗಮ್ ನೋಡ್ರಿ. ಆಯ್ತಾಯ್ತು ನಡ್ರಿಪ್ಪ. ಕೇಳ್ರಪ್ಪ, ಏನು ಪ್ರಶ್ನೆ ಕೇಳೋದಿದ್ರ? ಮಾಮಾರಿ ನೀವೇ ಕೇಳ್ಬಿಡ್ರಿ. ಏನವಾ ತಂಗಿ ನಿನ್ನ ಹೆಸರು? ನನ್ನ ಹೆಸರು ಸುಷ್ಮಾ ರೀ. ಏನು ಓದಿಯವ? ನಂದು BA LLB ಆಗ್ಯದ್ರಿ. ಲಾಯರ್ ಆಗಿ ಕೆಲಸ ಮಾಡ್ಲಿಕತ್ತೀನಿ ರೀ ಅಂಕಲ್. ಸೊದ್ದಾಯ್ತು ನಡಿ. ಆಗೋದಿಲ್ಲ ಅಂದ್ರೆ ಆಗೋದಿಲ್ಲ ಇದು. ಸುಮ್ಮನೆ ಮಾಮನ್ ಅಷ್ಟದ ಖರ್ಚು ಆಯ್ತಲ್ಲಪ್ಪ. ಈಕೆ ನೋಡಿದ್ರ LLB ಓದ್ಯಾಳ, ಲಾಯರ್ ಆಗ್ಯಾಳ ಅಂತ. ಇವ ನೋಡಿದ್ರ ಹೊಲ ಮನೆ ನೋಡ್ಕೊಂಡು ಹೊಂಟಾನ. ಇಂಥವಾಗೇನು ಒಪ್ಕೋತಾಳಪ್ಪ ಈಕಿ? ಮುಗಿದ ಕತಿ. ಏನು ಗುಂಡಣ್ಣ ಇದು? ಅಲ್ಲ, ಆಕಿ ನೋಡಿದ್ರೆ ಅಷ್ಟು ಓದಾಳಂತ ಇವನೇನು ಒಪ್ಕೋತಾಳಪ್ಪ ಹೊಲ ಮನೆ ನೋಡ್ಕೊಂಡು ಹೋಗೋಣ. ಮೊದಲೇ ಹಳ್ಳಿ ಅಂದ್ರೆ ಒಳ್ಳೆ ಅಂತಾರೆ ಈಗಿನ ಹುಡುಗಿಯರು. ಅಂಥದ್ರಾಗ ಲಾಯರ್ ಏನು ಒಪ್ಕೋತಾಳ ಅಂತ ನನಗೇನು ಡೌಟ್ ಬಿಡಪ್ಪ. ಸುಮ್ಮೆಲ್ಲ ಇದ್ದದ್ದು ಹೇಳ್ಬಿಡ್ಬೇಕು, ಒಪ್ಕೊಳ್ಳಿ ಬಿಡ್ಲಿ. ಹೌದಿಲ್ಲ ಗುಂಡಪ್ಪ? ನಾನು ಅದೇ ವಿಚಾರ ಮಾಡ್ಲಿಕ್ಕತ್ತೇನೆ ರೀ ಸಿನು ಮಾಮ. ಇದ್ದದ್ದು ಹೇಳ್ಬಿಡು ಮಾಮಾರಿಗೆ ಹೇಳ್ರಿ, ಇದ್ದದ್ದು ಹೇಳ್ಬಿಡು ಅಂತ. ಮಾಮಾರ, ನಮ್ಮ ಹುಡುಗ ಏನು ಮಾಡ್ತಾನ ಏನು ಅನ್ನೋದೆಲ್ಲ ಕ್ಲಿಯರ್ ಕಟ್ಟಾಗಿ ಹೇಳ್ಬಿಡ್ರಿ, ಒಪ್ಕೊಳಕ್ಕೆ ಬಿಡಲ್ಲಕ್ಕ. ಹೌದಿಲ್ರಿ ಮಾಮ? ಅಷ್ಟೇ, ನಾನು ಇದ್ದದ್ದು ಹೇಳ್ಬಿಡ್ತೀನಿ. ಲಾಯರ್ ಮಾಡ್ಲಿಕ್ಕತ್ತೇವ, ಚಲೋ ಆಯ್ತವ, ಚಲೋ ಓದಿ ಬಿಡು. ನೋಡ್ರಿ, ನಮ್ಮ ಹುಡುಗ ಕಲ್ತಾನ ಇಲ್ಲ ಅನ್ನಂಗಿಲ್ಲ. ನಾನು BCom ಮಾಡಿ ಯಾವುದೋ ಒಂದು ಕೋರ್ಸ್ ಮಾಡಿ ಬ್ಯಾಂಕ್ನಾಗ ಕೆಲಸ ಮಾಡ್ತಿದ್ದವ. ಆದ್ರೆ ಒಬ್ರ ಕೈಯಾಗ ದುಡಿದವನಿಗೆ ಯಾಕೋ ಅಷ್ಟು ಪಸಂದ್ ಬರಲಿಲ್ಲ ಅಂತ. ಹಾಗಾಗಿ ಬೇಕಾದಂಗೆ 50 ಎಕರೆ ಆಸ್ತಿ ಅದ ಅವ್ರದ್ದು, ನೀರಾವರಿ ಅದ, ಚಲೋ ಮನಿ ಅದ ಊರಾಗ. ನಾ ಅಲ್ಲಿ ಹೋಗಲ್ಪಪ್ಪ, ಇಲ್ಲೇ ಇರ್ತೀನಿ ಅಂತ ತಿಳ್ಕೊಂಡು ಹೊಲ ಮನೆ ನೋಡ್ಕೊಂಡು ಊರಾಗಿರ್ತಾನ್ರಿ ಅವ. ನೌಕರಿ ಮಾಡಂಗಿಲ್ಲ, ಸಿಟಿ ಒಳಗೆ ಇರಂಗಿಲ್ಲ. ನೋಡ್ರಿ, ಇಷ್ಟಂತರೂ ನಾವು ಏನು ಇದ್ದದ್ದು ಹೇಳಿವಿ. ಮುಂದಿಂದು ನೀವು ವಿಚಾರ ಮಾಡ್ರಿ, ಏನು ಅನ್ನೋದು ಹೇಳ್ರಿ ನಮಗೆ. ಹಂಗಂತೇಳಿ ಹಳ್ಳಿಯಾಗಿರ್ತಾನಂತ ನಮಗೆ ಏನು ಯಾವುದಕ್ಕೂ ಕಡಿಮೆ ಆಗಿಲ್ಲ ರೀ. ಊಟಕ್ಕೆ ಕಡಿಮೆ ಇಲ್ಲ, ಬಟ್ಟೆಗೆ ಕಡಿಮೆ ಇಲ್ಲ. ಸಿಟಿಯಾಗ ಹೆಂಗೆ ಬದುಕ್ತಾರಲ್ಲ ಹಂಗೆ ಬದುಕ್ತೀವಿ. ಆದ್ರೇನು ಸಿಟಿ ಇಲ್ಲ, ಹಳ್ಳಿ ಅಷ್ಟೇ. ವಿಚಾರ ಮಾಡ್ರಿ ಸರ, ಏನು ಅನ್ನೋದು ಹೇಳ್ರಿ. ಹಳ್ಳಿಯಾಗಿರ್ತಾರೇನ್ರಿ? ಹಳ್ಳಿ ಹೊಲ ನಂಬಿದ್ರೆ ಒಮ್ಮೆ ಕೈ ಕೊಡ್ತಂದ್ರೆ ಇದು ಆಗಂಗಿಲ್ಲಲ್ರಿ. ಸಿಟಿಗೆ ಯಾಕೊಲ್ಲ ಅಂತಾರೆ ನಿಮಗ? ನೋಡ್ರಿ ಸರ, ಮಾಮಾರಂತರು ಎಲ್ಲ ಕರೆಕ್ಟ್ ಹೇಳ್ಯಾರಿ. ಅಂದ್ರೆ ಮುಚ್ಚಿ ಕಚ್ಚಿ ಏನೂ ಮಾಡ್ಲಿಕ್ಕತ್ತಿಲ್ರಿ. ಇದ್ದಂಗೆ ಹೇಳ್ಬೇಕು ಅನ್ನೋ ಸಲುವಾಗಿ ಅವರು ಯಾವುದೂ ಸುಳ್ಳು ಪಳ್ಳು ಏನೂ ಹೇಳಿಲ್ಲ. ಏನು ಹಳ್ಳಿ ಅಂದ್ಕನೇ ಹಿಂಗೆ ನೋಡೋದು ನನಗೇನು ಅಷ್ಟು ಇದು ಅನ್ಸಂಗಿಲ್ರಿ. ಚಲೋ ಇದ್ದಾರಿ, ಎಲ್ಲ ಮನೆತನ ಚಲೋ ಅದ. ಯಾಕೆ ಹಿಂಗೆ ಮಾಡ್ತೀರಿ? ಹುಡುಗಿ ಭಾಳ ಓದಾಳಲ್ರಿ, ನಾವು ಸುಳ್ಳು ಹೇಳಿದ್ ಸರಿ ಅಲ್ಲ ಅಂತಿಕೊಂಡು ಇದ್ದಂಗೆ ಹೇಳೀವಿ. ಹೌದೌದು ಬಿಡ್ರಿ, ನೀವು ಏನು ಸುಳ್ಳು ಹೇಳಿಲ್ಲ, ನಿಮ್ಮದು ಕರೆಕ್ಟೇ ಅದ. ಆದ್ರೆ ನಮಗೆ ಆಸ್ತಿಗಿಂತನೂ ಹುಡುಗ ಬೆಂಗಳೂರಾಗಿರೋದು ಬೇಕಾಗಿತ್ತು ರೀ. ನಮ್ಮ ಹುಡುಗಿ ಚಂದ ಇರಬೇಕು ಅಂತ ಅನ್ನೋದು ಒಂದೇ ನೋಡ್ರಿ ನಮ್ಮ ಉದ್ದೇಶ. ಓದಲ್ಲಿ ಹಳ್ಳಿಗಿಂತ ಸಿಟಿ ಒಳಗಿದ್ರ ಚಲೋ ಇರ್ತಾಳೆ ನನ್ನ ಮಗಳು ಅನ್ನೋದು ನಮ್ಮದು ಇತ್ತು ರೀ.
ಹಂಗಾಗಿ ನೋಡ್ತೀವಿ ತಗೋರಿ. ನೋಡಿ ವಿಚಾರ ಮಾಡ್ತೀವ್ರಿ ಊರಿಗೆ ಹೋಗಿಂದ. ನಮ್ಮದಾಗಲಿಲ್ಲ ಅಂದ್ರೂ ಆ ಕಡೆ ಈ ಕಡೆ ಯಾವರ ಕನ್ಯೆ ಇದ್ದು ಅಂದ್ರೆ ತಿಳಿಸ್ತೀವ್ರಿ ನಾವು. ಹ್ಞೂ ರೀ. ಆಯ್ತು ಹೇಳ್ರಿ ಸರ್, ಆಯ್ತು ನೀವು ಬೆಂಗಳೂರಾಗಿದ್ದವ್ರಿಗೆ ಕೊಡ್ರಿ. ಸಿಟಿಯಾಗಿರೋರೇ ಭಾಳ ಮುಖ್ಯ ಅಲ್ರಿ. ಮತ್ತು ಚಲೋ ನೋಡ್ಕೊತಾರ್ರಿ ಸಿಟಿಯಾಗಿರೋರು. ಆ ಕಡೆ ಈ ಕಡೆ ಪಾರ್ಟಿ ಗೀಟಿ ಹೋಗ್ತಾರ, ಇವ್ರನ್ನೂ ಕರ್ಕೊಂಡು ಹೋಗ್ತಾರ. ತಾವು ಕಲ್ತಿದ್ದಾನೆ ಇವ್ರಿಗೂ ಕಲಿಸ್ತಾರ ಒಂದು ಸ್ವಲ್ಪ. ಹಂಗಂತಾಗ ನಿಮ್ಮ ಮಗಳು ಭಾಳ ಚಲೋ ಇರ್ತಾಳಲ್ರಿ. ಇಲ್ಲಿ ಹಳ್ಳಿಯಾಗ ಬಂದು ಏನು ಮಾಡ್ತೀರಿ? ಗಿಡ ಗಂಟಿ ಹೊಲ ಮನೆ ಒಳ್ಳೆ ವಾತಾವರಣ ತೊಗೊಂಡು ನಿಮ್ಗಾರ ಎದಕ್ಕೆ ಬೇಕಾಗ್ಯದ್ರಿ ಹಳ್ಳಿಯಾಗಿರೋದು ಅಂದ್ರೆ? ಏನು ಇದು ರೀ, ಏನೋ ಅಂತಾರಲ್ರಿ, ಹಳ್ಳಿಯಾಗ ಬಂದಿರೋದು ಅಂದ್ರೆ ಭಾಳ ಕಷ್ಟದ ಕೆಲಸ ರೀ ಅದು. ಹೆಂಗೆ ಒಪ್ಕೋತಾರ್ರಿ? ಅಷ್ಟು ಸಾಲಿ ಕಲ್ತಾಳೆ ನಿಮ್ಮ ಮಗಳು. ಮತ್ತು ಆಯ್ತು ಹೇಳ್ರಿ ಸರ್, ನಾಷ್ಟ ಮಾಡಿ ಹೋಗಿ ಬರ್ರಿ ನೀವು. ನಾವು ಬೇರೆ ವ್ಯವಸ್ಥೆ ಮಾಡ್ತೀವಿ ರೀ ನಮ್ಮ ಮಕ್ಕಳಿಗೆ. ಹಂಗಲ್ರಿ ಸರ, ನೀವು ತಪ್ಪು ತಿಳ್ಕೊಬೇಡ್ರಿ. ಹಳ್ಳಿಯಾಗಿರೋದು ವಾತಾವರಣ ಚಲೋನೇ ಇರ್ತದ್ರಿ. ಆದ್ರೆ ಹುಡುಗರು ಸಿಟಿಯಾಗಿದ್ದು ಕಲ್ತಿರ್ತಾವಲ್ರಿ. ಹಂಗಾಗಿ ಹಳ್ಳಿಯಾಗ ಹೊಂದ್ಕೊಳ್ಳೋದು ಒಂದು ಸ್ವಲ್ಪ ಭಾಳ ಕಷ್ಟ ಆಗ್ತದ ಅನ್ನೋ ಉದ್ದೇಶಕ್ಕೆ ತಂದೆ ತಾಯಿ ಹಿಂಗೆ ವಿಚಾರ ಮಾಡ್ತೀವಿ ನೋಡ್ರಿ. ನೋಡ್ರಿ ವಿಚಾರ ಮಾಡ್ರಿ. ಅಂದಂಗೆ ನಿಮ್ಮ ಮಗ ಏನೋ ಬರಲೇ ಇಲ್ಲಲ್ರಿ? ಹಾಂ ಬರ್ತಾನ್ರಿ, ಈಗ ಊರಿಂದ ಬಂದಾನ್ರಿ. ಬರ್ತಾನ್ರಿ, ಕರಿತೀನಿ. ಗುಂಡಣ್ಣ ಒಂದು ಸ್ವಲ್ಪ ಕರ್ಕೊಂಬಾರಪ್ಪ. ಹಾಂ ರೀ ಮಾಮ, ಕರಿತೀನಿ ರೀ. ನಮಸ್ಕಾರ ರೀ. ಸಾರಿ ರೀ, ಲೇಟ್ ಆಯಿತು. ಒಂದು ಸ್ವಲ್ಪ ಊರಿಂದ ಈಗ ಬಂದೆ. ಆಯ್ತು ಕೂಡ ಬರ್ರಿ. ನಿಮ್ಮ ಹೆಸರೇನು ರೀ? ನನ್ನ ಹೆಸರು ವೆಂಕಟೇಶ್ ಅಂತ ರೀ. ನಿಮಗೇನು ಸಿಟಿಗಿರಕ್ಕೆ ಇಷ್ಟನೋ ಹಳ್ಳಿ ಒಳಗಿರಕ್ಕೆ ಇಷ್ಟ ರೀ? ನಮಗೆ ಹಳ್ಳಿನೇ ಇಷ್ಟ ರೀ. ಪ್ರೀತಿಯಿಂದನೇ ನಾ ಹಳ್ಳಿ ಒಳಗಿರಬೇಕು ಅಂತ ಇಷ್ಟಪಟ್ಟು ಇರ್ಲಿಕ್ಕತ್ತೀನಿ ರೀ. ಆಯ್ತು ರೀ, ಭಾಳ ಒಳ್ಳೇದು ರೀ. ಸರ, ನಾವಿನ್ನು ಬರ್ತೀವಿ ರೀ. ಪಪ್ಪ, ನಾನು ಸ್ವಲ್ಪ ಹುಡುಗನ ಹತ್ರ ಮಾತಾಡಬೇಕು. ಏನು ಮಾತಾಡ್ತೀವ? ಮಾತಾಡ್ಲಿಕ್ಕೇನೂ ಇಲ್ಲ. ಬೇಡ ಮಾತಾಡೋದು ಏನೂ ಬೇಡ. ಹೋಗು ನಡಿ. ಪಪ್ಪ ಪ್ಲೀಸ್, ನಾನು ಹುಡುಗನ ಹತ್ರ ಮಾತಾಡ್ತೀನಿ ಅಂತ ಹೇಳಿನಿಲ್ಲ. ಸರಿ, ಮಾತಾಡವ. ನಮ್ಮ ಹುಡುಗಿ ಹುಡುಗನ ಹತ್ರ ಏನೋ ಮಾತಾಡ್ತಾಳ ಅಂತ ಕಳಿಸ್ಕೊಡ್ತೀರೇನ್ರಿ? ಮಾತಾಡೋ ಏನಾರ ಮಾಡೋ ಒಪ್ಕೊಂಡ್ರೆ ಸಾಕು. ಏನು ನಮಗೆ ಆಯ್ತು ರೀ, ಮಾತಾಡಂತ ಹೇಳ್ರಿ. ಹೋಗಪ್ಪ, ಮಾತಾಡೋಗು. ಈಗೇನು ಎಲ್ಲರೂ ಮಾತಾಡ್ತಾರೆ ಬಿಡ್ರಿ. ಅರ್ಥ ಮಾಡ್ಕೊಳ್ಳೋದು ಭಾಳ ಒಳ್ಳೇದಲ್ರಿ. ಮತ್ತು ಮಾಮರ ಈಗ ಇಷ್ಟು ಪರ್ಮಿಷನ್ ಕೊಡ್ತಾರಲ್ರಿ ಮಾತಾಡ್ಲಿಕ್ಕೆ. ನಮ್ಮ ಕಾಲದಾಗ ಹೆಂಗಿತ್ರಿ, ಎಂಗೇಜ್ಮೆಂಟ್ ಆಗಿಂದ ಒಂದು ಸಲ ಹೋಗಿನ್ರಿ ನಮ್ಮ ಹೆಂಡತಿ ಊರಿಗೆ. ನಾ ಮಾಡಿದ ದೊಡ್ಡ ತಪ್ಪೇನೋ ಅನ್ನೋರ್ ಗೊತ್ತೇ ಭಾಳ ಇದು ಮಾಡಿಬಿಟ್ಟಿದ್ರಿ ರೀ ಮಾಮ. ದೊಡ್ಡ ವಿಷಯ ಮಾಡಿದ್ರಿ ಅದನ್ನು. ಈಗ ಏನು ನೋಡ್ರಿ, ಹುಡುಗಿನೇ ಕೇಳ್ತಾಳ್ರಿ ಹುಡುಗನ ಜೊತೆ ಮಾತಾಡ್ತೀನಿ ಅಂತ. ನಿಂದು ಬಿಡು ಶೀನಪ್ಪ, ಎಂಗೇಜ್ಮೆಂಟ್ ಆಗಿಂದಾರ ಹೋಗಿದ್ದಿ. ನಾ ಹಂಗಲ್ಲ, ಮದುವೆ ಆಗಿಂದ ಪ್ರಸ್ತುತ ದಿನ ನನ್ನ ಹೆಂಡತಿ ಮುಖ ನೋಡಿನ ಸರಿಯಾಗಿ. ಹೌದೌದ್ರಿ ಮಾಮ, ಮೊದಲಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಭಾಳ ವ್ಯತ್ಯಾಸ ಹೇಳ್ರಿ. ಏನು ಕೆಲಸ ಮಾಡ್ತೀರಿ ನೀವು? ಪ್ಲೀಸ್, ನಾನು ಏನೇನು ಕೇಳ್ತೀನಿಲ್ಲ ಎಲ್ಲ ಪ್ರಶ್ನೆಗಳು ಕರೆಕ್ಟಾಗಿ ಉತ್ತರ ಕೊಡ್ರಿ. ನೋಡ್ರಿ, ನನ್ನ ಕೆಲಸ ಅಂದ್ರೆ ಅದೇ ಹೊಲ ಮನೆ ಕೆಲಸ ಮಾಡ್ಕೊಂಡಿರ್ತೀನಿ. ಸಿಟಿ ಒಳಗೆ ಇರಂಗಿಲ್ಲ. ಆರಾಮಿದ್ದೀನಿ. ಫ್ರೆಂಡ್ಸ್ ಜೊತೆ ವಾರಕ್ಕೆ ಒಂದ್ಸಲ ಸಿಟಿಗೆ ಹೋಗಿ ಸಿನಿಮಾ ನೋಡಿ ಬರ್ತೀನಿ. ಅಷ್ಟೇ ನಂದು. ಅಂದ್ರೆ ನಿಮ್ಮ ಹ್ಯಾಬಿಟ್ಸ್, ಸಿಗರೇಟ್, ಡ್ರಿಂಕ್ಸ್ ಏನಾದರೂ? ಆ ಥರದ್ದು ಯಾವುದು ಚಟಗಳು ಇಲ್ಲರಿ ನನ್ನ ಹತ್ರ. ನಾನು ಸಿಟಿ ಒಳಗೆ ವರ್ಕ್ ಮಾಡೀನಿ ರೀ. 2-3 ವರ್ಷ ಜಾಬ್ ಮಾಡೀನಿ, ಇಲ್ಲ ಅಂತ ಹೇಳಂಗಿಲ್ಲ. ಮಾಡೀನಿ. ಅಲ್ಲಿ ಫ್ರೆಂಡ್ಸ್ ಜೊತೆ ಸೇರಿ ಏನೇನು ಮಜಾ ಮಾಡಬೇಕು ಅದನ್ನೂ ಮಾಡೀನಿ. ಇನ್ನೇನು ಹಾಳಾಗ್ತೀನಿ ಅನ್ನೋದು ನನ್ನ ತಲೆ ಒಳಗೆ ಬರ್ಲಿಕ್ಕತ್ತಿತ್ತು. ಅಷ್ಟೊತ್ತಿಗೆ ನಾ ಬಂದು ಹಳ್ಳಿ ಸೇರ್ಕೊಂಡ್ಬಿಟ್ಟೆ ರೀ. ನಾ ಅದು ದುಶ್ಚಟಕ್ಕೆ ಬೀಳಬಾರ್ದು ಅನ್ನೋ ಕಾರಣಕ್ಕೇ ಅಪ್ಪ ಅಮ್ಮ ರಗಡ್ ಆಸ್ತಿ ಮಾಡ್ಯಾರ. ಇಲ್ಲೇ ಇದ್ಕೊಂಡು ಮಾಡೋಣ ಅಂತಿಕೊಂಡು ಇಲ್ಲಿ ಬಂದು ಸೇರ್ಕೊಂಡೇನಿ ರೀ. ನನ್ನ ಡೈಲಿ ರುಟೀನ್ ಹೇಳ್ಬೇಕಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಸಂಧ್ಯಾ ವಂದನೆ ಮಾಡ್ಕೋತೀನಿ ರೀ. ನಾಷ್ಟ ಇದ್ರೆ ನಾಷ್ಟ, ಊಟ ಇದ್ರೆ ಊಟ ಮಾಡಿಕೊಂಡು ಆಳುಗಳನ್ನು ಕರ್ಕೊಂಡು ತೋಟಕ್ಕೆ ಹೋದ್ನಿ ಅಂದ್ರೆ ಮುಗೀತು. ಸಂಜಿತಾನ ಅಲ್ಲಿ ಹೊಲ್ದೊಳಗೆ ಕೆಲಸ ಮಾಡ್ತೀನಿ. ಸಾಯಂಕಾಲ ಬಂದು ಆರಾಮ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಊಟ ಮಾಡಿಕೊಂಡು ಮಲ್ಕೊಂಡ್ಬಿಡೋದು. ಇಷ್ಟೇ ನೋಡ್ರಿ ನನ್ನ ಕೆಲಸ. ನೀವೇನು ಊರಲ್ಲೇ ಇರಬೇಕು ಅಂತನಾ ಅಥವಾ ಮುಂದೆ ತೋಟ ಮಾರಿ ಸಿಟಿ ಸೇರು ಪ್ಲ್ಯಾನ್ ಏನಾದರೂ ಅದ? ಇಲ್ರಿ, ಸಾರಿ, ನನಗೆ ಆ ಥರದ್ದು ಯಾವ ಪ್ಲ್ಯಾನ್ಗಳೂ ಇಲ್ಲ. ಲಗ್ನ ಮಾಡ್ಕೊಡ್ರಿ ಬಿಡ್ರಿ, ನಾನು ನಿಮ್ಮನ್ನು ಒತ್ತಾಯ ಮಾಡಂಗಿಲ್ಲ. ಆದ್ರೆ ನಮ್ಮ ತೋಟನೇ ನನ್ನ ಪ್ರಾಣ ರೀ. ಅದರೊಳಗೆ ನಿಂಬೆ ಅದ, ಕಬ್ಬು ಅದ, ಬಾಳೆ ಅದ, ತೆಂಗು ಅದ. ಅವೆಲ್ಲ ನನ್ನ ದಿನಾಲೂ ಕೈ ಬೀಸಿ ಕರಿತಿರ್ತಾವ್ರಿ. ಒಂದಿನ ನಾ ತೋಟಕ್ಕೆ ಹೋಗ್ಲಿಲ್ಲ ಅಂದ್ರೆ ನಂಗೆ ಮನಸ್ಸು ಬರೋಂಗಿಲ್ಲ. ಅಷ್ಟು ಚಂದ ಮಾಡೀನಿ ನಾ ತೋಟನ. ಹಾಗಾಗಿ ನಾ ಸಿಟಿ ಸೇರೋ ಪ್ಲ್ಯಾನ್ ಇಲ್ರಿ. ಸಾರಿ, ನಿಮ್ಗೆ ಇಷ್ಟ ಇದ್ರೆ ಮದುವೆ ಆಗ್ರಿ, ಇಲ್ಲ ಅಂದ್ರೆ ಚಾಯ್ಸ್ ಈಸ್ ಯುವರ್ಸ್. ಹೌದಾ? ಓಕೆ, ಥ್ಯಾಂಕ್ ಯು. ಹೋಗೋಣ. ಸರಿ, ಆದ್ರೆ ನಾನೊಂದು ಪ್ರಶ್ನೆ ಕೇಳಬೇಕಿತ್ತು. ನೀವೇನು ಪ್ರಶ್ನೆ ಕೇಳಬೇಕು ಅಂದ್ಕೊಂಡಿರಿ ಅದು ನನಗೆ ಗೊತ್ತದ ರೀ. ನಿಮ್ಮ ಪ್ರಶ್ನೆಗೆ ಎಲ್ಲದಕ್ಕೂ ಉತ್ತರ ಅಲ್ಲೆಲ್ಲರ ಮುಂದೆನೇ ಕೊಡ್ತೀನಿ. ಬರ್ರಿ ಹೋಗೋಣ. ಮುಗಿತನಪ್ಪ ಮಾತುಕತೆ? ಏನಾಯ್ತು, ಏನು ವಿಚಾರ ಮಾಡಿದ್ರಿ? ಹಾಂ ರೀ ಅಂಕಲ್, ಮಾತಾಡೀನಿ. ಅವ್ರ ಅಭಿಪ್ರಾಯ ಹೇಳ್ಬೇಕ್ರಿ. ನಾ ಅಂತರೂ ಏನು ಹೇಳ್ಬೇಕಲ್ಲ ಅದೆಲ್ಲ ಹೇಳೀನಿ ಅವರಿಗೆ. ನಿನಗೇನು ಅನಿಸ್ತದವ? ನಿನ್ನ ಅಭಿಪ್ರಾಯ ಏನು ಹೇಳ್ಬಿಡು. ಅಂಕಲ್, ನನಗೆ ಹುಡುಗ ಇಷ್ಟ ಆಗೇನ್ರಿ. ನಾ ಇವ್ರನ್ನೇ ಮದುವೆ ಆಗ್ತೇನೆ ರೀ. ಹಾಂ ಸುಷ್ಮಾ, ನೀವು ಒಪ್ಕೊಂಡಿ ಹುಡುಗನ? ಅಲ್ಲ, ವಿಚಾರ ಮಾಡವ್ವ, ನೋಡು ಹಳ್ಳಿಯಾಗಿರ್ಬೇಕಾಗ್ತದ. ಹಾಂ ಪಾಪ, ನಾ ಎಲ್ಲ ವಿಚಾರ ಮಾಡಿ ಹೇಳಿನಿ. ನಾ ಇವ್ರನ್ನೇ ಮದುವೆ ಆಗ್ತೀನಿ. ಹೌದವಾ? ಗ್ರೇಟ್ ಬಿಡವ, ನೀನು ಭಾರಿ ಗ್ರೇಟ್ ಬಿಡು. ಅಲ್ಲ, ಈಗಿನ ಕಾಲದಾಗ ಸಿಟಿ ಹುಡುಗರೇ ಬೇಕು, ಕಲ್ತೋರೇ ಬೇಕು,
ಎಂಜಾಯ್ ಮಾಡೋರೇ ಬೇಕು ಅನ್ನೋದು ಕಾಲದಾಗ ನೀ ಹಳ್ಳಿನ ಇಷ್ಟಪಟ್ಟು ಹಳ್ಳಿ ಹುಡುಗನ ಇಷ್ಟಪಡ್ಲಿಕತ್ತಿ ಅಂದ್ರೆ ಭಾಳ ಇಷ್ಟ ಆಯ್ತು ಬಿಡು ನನಗೆ. ನಿನ್ನ ಗುಣನೇ ನನಗೆ ಭಾಳ ಇಷ್ಟ ಆಯ್ತು ಬಿಡವ. ಹಾಗೇನಿಲ್ಲ ಅಂಕಲ್, ನಾನೇನು ಗ್ರೇಟ್ ಅಂತ ಹೇಳಂಗಿಲ್ಲ. ಆದ್ರೆ ಎಲ್ಲರೂ ಸಿಟಿ ಹುಡುಗರನ್ನ ಮದುವೆ ಆದ್ರೆ ಹಳ್ಳಿ ಹುಡುಗರನ್ನ ಯಾರು ಮದುವೆ ಆಗೋರು ಹೇಳ್ರಿ. ನನಗೆ ಮೊದಲಿಂದನೂ ಹಳ್ಳಿ ವಾತಾವರಣ ಅಂದ್ರೆ ಭಾಳ ಇಷ್ಟ ರೀ. ಈ ಊರಿಗೆ ಎಂಟ್ರಿ ಆದ ತಕ್ಷಣ ನೋಡಿದ್ನಲ್ರಿ ಸುತ್ತಮುತ್ತ ಎಷ್ಟು ಚಂದ ಗಾಳಿ ಬೀಸ್ಲಿಕತ್ತಿತ್ತು. ನಾ ಏನಾರ ಆಗಲ್ಲಕ್ಕಪ್ಪ ಇಲ್ಲೇ ಇರಬೇಕು ಅಂತಾನೆ ಡಿಸೈಡ್ ಮಾಡ್ಕೊಂಡೇ ಬಂದಿದ್ದೆ ರೀ ನಾ ಮೊದಲೇ. ಸುಷ್ಮಾ ನಿಮ್ಮಮ್ಮ ನನಗೆ ಬೈತಲ್ಲ ಅವು ಯಾಕೆ ಒಪ್ಕೊಂಬಂದೆ ಅಂತೇಳಿ ಊರಿಗೆ ಹೋಗಿ ವಿಚಾರ ಮಾಡ್ಯಾರ ಹೇಳೋಮಲ್ಲ. ನೋಡು ಪಾಪ, ಮದುವೆ ಆಗಿ ಇರೋಕೆ ನಾನು ನನಗೆ ಯಾವ್ದು ಜೀವನ ಬೇಕಲ್ಲ ಅದು ನಾನೇ ಆರಿಸ್ಕೋತೀನಿ. ನಂಗೆ ಹಳ್ಳಿ ಇಷ್ಟ, ಇಲ್ಲೇ ಇರ್ತೀನಿ. ಹುಡುಗನೂ ಭಾಳ ಒಳ್ಳೆಯವರಿದ್ದಾರಪ್ಪ, ನನಗೆ ಏನೂ ಬೇಡ ಬೇರೆ. ಇವ್ರನ್ನೇ ಮದುವೆ ಆಗಿ ಇಲ್ಲೇ ಇರ್ತೀನಿ. ಪುಣ್ಯ ಬರ್ಲಿವ ತಾಯಿ, ನೀ ಮನೆಗೆ ಬಂದೆ ಅಂದ್ರೆ ನಾವಂತರೂ ಮಗಳ ಗತೆ ನೋಡ್ಕೋತೀವಿ ನೋಡುವ. ಯಾವುದಕ್ಕೂ ಕಡಿಮೆ ಇಲ್ಲ. ನನ್ನ ಮಗನೂ ಕರೆಗೂ ಅಪ್ಪಟ ಬಂಗಾರ ಇದ್ದಂಗಿದ್ದಾನ. ಭಾಳ ಖುಷಿ ಆಯ್ತು ನೋಡುವ ನನಗೆ ಒಪ್ಕೊಂಡಿದ್ದು. ನಾ ಮದುವೆ ಆಗೋ ಹುಡುಗಿಯರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಹಳ್ಳಿ ಅಂತಿರಲ್ರಿ, ಹಳ್ಳಿ ಅಷ್ಟು ನೆಮ್ಮದಿ ಸಿಟಿ ಒಳಗೆ ಇರಂಗಿಲ್ರಿ. ಎಷ್ಟು ಆರಾಮ್ ಇರ್ಬೋದು ಅಂದ್ರೆ ಹಳ್ಳಿ ಒಳಗೆ. ಅಲ್ಲಿ ವಾತಾವರಣ, ಸಾಯಂಕಾಲ ಟೈಮ್ನಾಗ ತೋಟಕ್ಕೆ ಹೊಲಕ್ಕೆ ಎಲ್ಲಾರ ಹೋದ್ವಿ ಅಂದ್ರೆ ಎಷ್ಟು ಖುಷಿ ಇರ್ತದೆ. ನನ್ನವರು ತನ್ನವರು ಅಂತೇಳಿ ಹಚ್ಕೊಂಡು ಮಾತಾಡ್ತಾರೆ ಹಳ್ಳಿ ಒಳಗೆ. ಯಾವುದಕ್ಕೂ ಈಗ ಹಳ್ಳಿ ಅಂತ ಅನ್ಲಿಕ್ಕೆ ಚಾನ್ಸೇ ಇಲ್ಲ, ಅಷ್ಟೊಂದು ಇಂಪ್ರೂವ್ಮೆಂಟ್ ಆಗ್ಯಾವ ಹಳ್ಳಿ ಕೂಡ. ಆಮೇಲೆ ಎಲ್ಲ ಥರದ ವ್ಯವಸ್ಥೆಗಳೂ ಇರ್ತಾವೆ, ಏನು ಬೇಕಲ್ಲ ಅದೆಲ್ಲನೂ ಹಳ್ಳಿ ಒಳಗೆ ಸಿಗ್ತಾವೆ. ಹಾಗಾಗಿ ಹೊಲ ಮನೆ ನೋಡ್ಕೊಂಡು ಹೋಗೋರು ಅನ್ನೋದನ್ನು ಕೀಳಾಗಿ ನೋಡ್ಲಾರ್ದ ಅವ್ರನ್ನೂ ಎಲ್ಲರೂ ಒಪ್ಕೊಂಡು ಮದುವೆ ಆಗ್ರಿ ಅಂತ ನನ್ನಿಂದ ಒಂದು ಸ್ಮಾಲ್ ಸಂದೇಶ ರೀ.